ಎಲ್ಲ ಕಡೆ ಹೋದಾಗ ನಾನು ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿ ಇಲ್ಲೇನು ಇನ್ನೋವೇಟಿವ್ ಏನೇನು ಐಡಿಯಾಸ್ ಇದ್ದರೆ ನಾವು ಬಾರೋ ಮಾಡಲಿಕ್ಕೆ ಒಂದು ಸ್ವಲ್ಪ ಚರ್ಚೆ ಮಾಡ್ತೀವಿ. ನಮ್ಮ ಇಲಾಖೆಯಿಂದ ವಿಶೇಷವಾಗಿ CO ಗಳಿಗೆ, SP ಗಳಿಗೆ, DC ಗಳಿಗೆ ಈ ನಮ್ಮ ಚೈಲ್ಡ್ ಲೇಬರ್ ಅವೇರ್ನೆಸ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಪ್ರತಿ 2 ತಿಂಗಳಿಗೆ ಒಂದ್ಸಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀವಿ. ಜನರಲಾಗಿ ಚರ್ಚೆ ಜಿಲ್ಲೆ ಬಗ್ಗೆ ಅವ್ರ ಜೊತೆ ಒಂದು ಸೌಜನ್ಯಕವಾಗಿ ನಾಷ್ಟ ಮಾಡೋದ್ರಿಂದ ನಮಗೂ ಇಲ್ಲಿ ಏನೋ ಹೊಸತನದೇನಿದ್ರೆ ಕಲೀಲಿಕ್ಕೆ ಒಂದು ಅವಕಾಶ ಆಗುತ್ತೆ, ಅದಕ್ಕಾಗಿ ಭೇಟಿ ಆಗ್ತಕ್ಕಂಥದ್ದು. ಕಳೆದ 10 ವರ್ಷದಿಂದ ಸುಮಾರು 24ರಿಂದ 25 ರೀತಿ ಬಾಂಬ್ ಸ್ಫೋಟಗಳಾಗಿದೆ. ವಿಶೇಷವಾಗಿ ಒಂದು 5-6 ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಇದನ್ನು ಖಂಡಿಸ್ತೀವಿ. ಒಂದು ಪುಲ್ವಾಮಾ ಆಗಿರ್ಬೋದು, ಪಹಲ್ಗಾಮ್ ಆಗಿರ್ಬೋದು, ಬಾಲಾಕೋಟ್ ಆಗಿರ್ಬೋದು, ಉರಿ ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್, ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು, ಯಾವಾಗಲೂ ಇಂಥ ಸಂದರ್ಭದಲ್ಲಿ ಇದಕ್ಕೆ ರಾಜಕೀಯ ಇಲ್ಲ, ಪಕ್ಷಾತೀತವಾಗಿ ನಾವು ಯಾವಾಗಲೂ ಸರ್ಕಾರದ ಪರವಾಗಿ ಇದೀವಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ದೇಶದ ಹಿತದೃಷ್ಟಿ ನಮಗೆ ಮುಖ್ಯ ಆಗಿರ್ತದೆ. ಇದರ ಬಗ್ಗೆ ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅದರ ಬಗ್ಗೆ ಮಾತಾಡೋದು ಸರಿ ಇಲ್ಲ. ಐ ಥಿಂಕ್ ವಿ ಶುಡ್ ನಾಟ್ ಸ್ಪೀಕ್ ನಾವು. ಇಟ್ಸ್ ಅ ಟೈಮ್ ಕನ್ಸಾಲಿಡೇಟ್ ಆಗಿರಬೇಕು. ನಾವೆಲ್ಲ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು. ಅದಾದಮೇಲೆ ಡೆಫಿನೆಟ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಆಮೇಲೆ ಇಡೀ ದೇಶ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇರ್ತದೆ. ಈಗ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ಸರಿಯಲ್ಲ. ಅಲ್ಲ, ಥ್ರೂಔಟ್ ದ ವರ್ಲ್ಡ್, ಇದು ನಮ್ಮ ದೇಶ ಅಂತಲ್ಲ, ಎಲ್ಲದರಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ. ಈ ಆರ್ಗನೈಸ್ಡ್ ಕ್ರೈಮ್ನ ಕಡಿವಾಣ ಹಾಕ್ಬೇಕಂತಂದ್ರೆ ಅಕಾರ್ಡಿಂಗ್ ಟು ಮೀ ಎಲ್ಲೋ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ಮ ವಾದ. ಸೊ ಮೊನ್ನೆ ತಾನೇ ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನೀವು ಮೊನ್ನೆ ನಮ್ಮ ಜೈಲ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತಿದ್ರಲ್ಲ, ನಮ್ಮ ಜೈಲ್ ಇನ್ಸಿಡೆಂಟ್ ಅಲ್ಲ ಇದು, ಶೇಮ್ ಆನ್ ಎ ಸಿಸ್ಟಮ್. ಯಾವುದೇ ಸರ್ಕಾರಗಳಿರಲಿ, ಐ ಡೋಂಟ್ ಅಗ್ರಿ ಟು ಇಟ್. ಇದಕ್ಕೆ ಸರ್ಕಾರ ಪರ್ಯಾಯವಾಗಿ ಒಂದು ಪರ್ಮನೆಂಟ್ ಆಗಿ ಇದನ್ನು ಸೊಲ್ಯೂಷನ್ ಆಗಬೇಕು ಅಂತಂದರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ. ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸಂಬಂಧಪಟ್ಟಿರ್ತ ಸಚಿವರುಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡ್ತೀನಿ. ಆಬ್ವಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರಿ ಸೀನಿಯರ್ ಮೋಸ್ಟ್, ಹಿ ಹಸ್ ಗಾಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಮುಂದೆ ಬರ್ತಕ್ಕಂಥಗಳಲ್ಲಿ ಇದನ್ನು ಯಾವ ರೀತಿ ಕಡಿವಾಣ ಹಾಕಬೇಕು, ಕಮ್ಮಿ ಆಗಬೇಕು, ಝೀರೋ ಟಾಲರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನನ್ನ ನಂಬಿಕೆ, ವಿಶ್ವಾಸ ಇದೆ. ಯಾಕಂದರೆ ಕಮಿಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ಕಮ್ಮಿ ಆಗ್ತಾ ಇದ್ದಾರೆ ಅಂತ ಅನ್ಬೋದ. ಯಾಕಂದರೆ ಈ ಥರ ಮಾಡ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಕಮಿಟೆಡ್ ಆಫೀಸರ್ಸ್ಗಳು ಬೇಕೇ ಬೇಕು. ಸೊ ಐ ಥಿಂಕ್ ಅಂಥ ಆಫೀಸರ್ಸ್ನ ಹುಡುಕಬೇಕು. ಇಂಥ ಆಫೀಸರ್ಸ್ ಯಾರು ಅಂತ ಬೆಂಬಲ ಮಾಡ್ತಾರೆ ಅವರಿಗೆ ಕಡ್ಡಾಯವಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಅಲ್ಲ, ಖಂಡಿತವಾಗಿ ಆತಂಕ ಉಂಟಾಗತ್ತೆ. ಬಟ್ ಈ ಸಂದರ್ಭದಲ್ಲಿ ಬೇರೆ ಏನು ಮಾತನಾಡಲಾರಂಗೆ ಈಗ ಸಾಲಿಡೇಟರಿ ಇರಬೇಕು, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಯಾರು ಮಾಡಿದ್ದಾರೆ ಇದನ್ನ ಪತ್ತೆ ಹಚ್ಚಬೇಕು. ಅದು ನಮ್ಮ ಈಗ ಮೊದಲನೇದು. ಆಮೇಲೆ ಅದ್ರ ಜೊತೆಗೆ ಇಡೀ ದೇಶದಲ್ಲಿ ನಾವೆಲ್ಲ ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದೇ ರೀತಿಯಾದ ಒಂದು ಆಸ್ಪದ, ಒಂದು ಸಸ್ಪೆಕ್ಟ್ ಏನನ್ನ ಕಂಡ್ರೆ ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಸಂದರ್ಭ ಈಗ. ನಮಾಜ್ ಎಲ್ಲಿ ಮಾಡಿದಾರಂತೆ? ಏರ್ಪೋರ್ಟ್ ಯಾರ ಜಾಗ? ಅದೇ ರೀ, ಅದೇ ಹೇಳ್ದು, ಏರ್ಪೋರ್ಟ್ ಯಾರ ಹತ್ತದಲ್ಲಿದೆ? ಏರ್ಪೋರ್ಟ್ ಕಂಟ್ರೋಲ್ ಮಾಡೋರು ಯಾರು? ಅವ್ರಿಗೆ ಕೇಳ್ಬೇಕು ನಾವು. ಸೆಂಟ್ರಲ್ ಗೌರ್ಮೆಂಟ್. ಈಗ ಯಾಕಂತಂದ್ರೆ ಈ ಥರ ಇನ್ಸಿಡೆಂಟ್ಗಳು ನೋಡೇ ಮಾತನಾಡ್ತಾರೆ ಅವರು. ಯಾರು BJP ಅವರಿಗೆ ಈ ಥರದೇ ಇನ್ಸಿಡೆಂಟ್ಗಳು ಬೇಕು. ಇದ್ರ ಮೇಲೆ ಒಂದು ದೊಡ್ಡದು ಈಗ ಪ್ರಶ್ನೆ ಎತ್ಬಿಡ್ತಾರೆ. ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ, ಇದೇ ಪ್ರಶ್ನೆಗಳು. ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವು ಯಾರು ಹೇಳೋದಿಲ್ಲ, ನೀವು ಯಾರು ಹೇಳೋದಿಲ್ಲ. ಅವರೆಲ್ಲ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಜಾಗ ಯಾವುದು? ಮತ್ತು ಯಾರು ಪರ್ಮಿಷನ್ ಕೊಟ್ಟಾರೆ? ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದಾರಾ? ಪರ್ಮಿಷನ್ ಕೊಟ್ಟಿದ್ದಾರಾ? ಪರ್ಮಿಷನ್ ಕೊಡ್ಲಾರಂಗೆ ಮಾಡಿದ್ರೆ ಯಾರು ಅರ್ಥದಲ್ಲಿದೆ ಮಾಡಲಿ, ಅವ್ರು ಏನು ಇದು ಕ್ರಮ ತಗೊಳ್ಳಿ, ನಾವೇನು ಮಾಡ್ಬೇಕು ಅದಕ್ಕೆ? ಅಕ್ರಮವಾಗಿ ಅಲ್ಲ, ಅದು ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ನಾನು ಅದ್ರ ಬಗ್ಗೆ ಗೊತ್ತಿಲ್ಲ. ಅಂಥದ್ದು ಕಾನೂನಾತ್ಮಕ ಅಕ್ರಮವಾಗಿದ್ದರೆ ಬಂದು ಕೊಡಕ್ಕೆ ಹೇಳಿ, ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ಅದೇ ರೀ, ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೊಸೀಜರ್ ಇದೆ ಅಲ್ರಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಗಬೇಕು?
ಸರಿ ಇದೆಯೋ ತಪ್ಪಿದೆ ಪ್ರೊಸೀಜರ್ ಇದೆ ತಾನೆ. ಅವ್ರು ಹೇಳಿದ್ದು ಸರಿ ಇದೆಯೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಅಲಿಗೇಷನ್ ಮಾಡೋದು ತುಂಬ ಈಸಿ ಇರ್ಬೋದು ಕೆಲವು ಸಂದರ್ಭದಲ್ಲಿ, ಕೆಲವು ಟೈಮ್ ಸತ್ಯನೂ ಇರ್ಬೋದು. ಕಂಡಿಡಿಬೇಕಲ್ವಾ, ಕಂಡಿಡಿಬೇಕು ತಾನೆ. ಅಲ್ಲ ಅಬ್ವಿಯಸ್ಲಿ ರೀ, ಇನ್ವೆಸ್ಟಿಗೇಷನ್ ಓವರ್ ನೈಟ್ ಅಂತೂ ಆಗೋದಿಲ್ಲಲ್ಲ. ಅಂದರೆ ಏನು ಮಾಡಬೇಕು, ಕೊಟ್ಟರೆ ಸರಿ ಇದ್ದರೆ ಎಲ್ಲ ಎವಿಡೆನ್ಸ್ ಇದ್ದರೆ ಈಸಿ ಹಿಡಿಬೋದು. ಇವ್ರ ಹತ್ರ ಎವಿಡೆನ್ಸ್ ಇದ್ದು ಕೊಟ್ಬಿಟ್ಟಿದ್ರೆ ಜಲ್ದಿ ಹಿಡಿಬೋದು. ಎವಿಡೆನ್ಸ್ ಇಲ್ಲ ಹಂಗೆ ಹಿಡಿದ್ರೆ ಮತ್ತೆ ಟೈಮ್ ತೊಗೊಳ್ತದೆ. ಇವ್ರ ಹತ್ರ ಎವಿಡೆನ್ಸ್ ಇದ್ದು ಇಲ್ಲಿ ಲೇಟ್ ಆಗ್ತಿದ್ರೆ ಪೊಲೀಸರು ಸೀದಾ ಕೋರ್ಟಿಗೆ ಕೂಡ ಹೋಗ್ಬೋದು, ಎವಿಡೆನ್ಸ್ ಕೊಡ್ಬೋದು ಕೋರ್ಟಿಗೆ. ನೀವು ಕೂಡ ಕೇಳಬೇಕಲ್ಲ ಎಷ್ಟು ಎವಿಡೆನ್ಸ್ ಇದೆ ಅಂತ ನಾವು ಕೇಳಬೇಕಾಗತ್ತಲ್ಲ. ಯಾರು ಪಬ್ಲಿಕ್ ಡೊಮೈನಲ್ಲಿ ಬಂದಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಗೌರವಿಸೋಣ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಇಟ್ ಕುಡ್ ಬಿ ರಾಂಗ್. ಇಫ್ ದೇ ಹ್ಯಾವ್ ಗಾಟ್ ಎನಿ ಸ್ಟ್ರಾಂಗ್ ಎವಿಡೆನ್ಸ್ ವೈ ವುಡ್ ಇಟ್ ವಿಲ್ ಟೇಕ್ ಸೋ ಮಚ್ ಟೈಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ಬಿಟ್ಟರೆ ಬೇರೆನಿದೆ 11 ವರ್ಷದಲ್ಲಿ? ಅದು ಬಿಟ್ಟರೆ ಬೇರೆನಿದೆಯಾ? ಕಡಿವಾಣ ಯಾರು ಹಾಕಿದ್ದಾರೆ ಅಲ್ರಿ? ಈಗ ಸುಮ್ಮನೆ ಈ ಥರ ಕೇಳ್ತಾರೆ, ಅವ್ರು ಒಳ್ಳೇದಿರಲಿ. ಲಾಸ್ಟ್ ಒಂದು ವರ್ಷದಲ್ಲಿ ಈ ISIS ಈ ಪಾಕಿಸ್ತಾನಿಗೆ ಏಜೆಂಟ್ಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾರಿದ್ದಾರೆ ನಿಮ್ಮ ಮಾಹಿತಿ ಇದೆಯಾ? ಅದ್ರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ಹೇಳಿ. ಈಗ ಚರ್ಚೆಲಿಗೆ ತರ್ತಾರೆ ಅಂದರೆ ಲಾಸ್ಟಿಗೆ ಮುಸ್ಲಿಮ್ದೇ ಚರ್ಚೆ ತರ್ತಾರೆ. ಈ ಲಾಸ್ಟ್ ಈ 10 ವರ್ಷ 11 ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಲಿಗೆ ತರೋದು ಲಾಸ್ಟಿಗೆ ಬಾಂಗ್ಲಾದೇಶಿ, ಪಾಕಿಸ್ತಾನ, ಮುಸಲ್ಮಾನ, ತಾಲಿಬಾನ. ಮೊನ್ನೆ ತಾಲಿಬಾನಿಗೆ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು. ಯಾರು ಪ್ರೆಸ್ ಮೀಟ್ ಮಾಡಿದ್ರು? ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಕಂಡೀಷನ್ ಆಗ್ತಾನೆ, ನಾನು ಮಾಡೋ ಪ್ರೆಸ್ ಮೀಟ್ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳೋದು ಒಪ್ತತೆ, ಕೇಂದ್ರ ಸರ್ಕಾರ ಒಪ್ಪುತ್ತೆ. ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ಇದ್ರಾಗೆಲ್ಲ ಪೌರುಷ ಎಲ್ಲ ಹೋಗ್ಬಿಡು, ಹೀರೋಯಿಸಮ್ ಎಲ್ಲ ಹೋಗ್ಬಿಡ್ತದೆ. ಅವಾಗ ಏನು ಉಳಿಯಂಗಿಲ್ಲ, ಮಾಡಿಬಿಡೋದು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ, ನಾಚಿಕೆಲಾರ ಒಪ್ಕೊಳಂಗಿಲ್ಲ ಈ ದೇಶ. ಅವಾಗ ಎಲ್ಲ ಹೆಸರುಗಳಿದಾವಲ್ಲ, ಸರಸ್ವತಿ, ಗಂಗಾ, ಜಮುನಾ, ದುರ್ಗೆ ಎಲ್ಲ ದೇವ್ರಗಳ ಹೆಸರು ಮೇಲೆ ನಾವು ತಾನು ಇಟ್ಕೊಂಡಿರೋದು. ಅವಾಗ ಎಲ್ಲೋಯ್ತು ನಿಮ್ಮ ಪೌರುಷತ? ಅವಾಗ ಎಲ್ಲೋಯ್ತು ಹಿಂದುತ್ವ? ಅವಾಗ ಎಲ್ಲೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ? ಸಿಂಧೂರ್ ಗಿಂದೂರ್ ಎಲ್ಲ ಗಾಳಿಗೆ ತೂರ್ಬಿಟ್ರೆ ಅವಾಗ ನೀವು ಸಿಂಧೂರ್ ಅಂತ ಹೊಡ್ಕೊಂತಿದ್ರಲ್ಲ, ಎಲ್ಲೋಯ್ತು ಅವಾಗ ಸಿಂಧೂರು? ನಿಮ್ಮ ಅಕ್ಕ ತಂಗಿಯರು ಬಂದು ಕುಂದ್ರಬಾರ್ದು ನಾನು ಪ್ರೆಸ್ ಮೀಟಿಂಗ್ ಅಂತ ಹೇಳೋ ಬಂದು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ, ನೀವು ಅದನ್ನ ಒಪ್ತೀರಿ? ಅವಾಗ ನಾಚಿಕೆ ಮಾನ ಮರ್ಯಾದೇನಿಲ್ಲ ನಿಮಗೆ? ಅವಾಗ ಎಲ್ಲೋಗಿತ್ತಂತ ನಿಮಗೆ? ಕೇಳಿ ಅವ್ರಿಗೆ ಹೋಗಿ. ಏನೋ ಸೆಲೆಕ್ಟಿವ್ ತೊಗೊಂಡು ಮಾತಾಡಿದ್ ಬಿಟ್ರೆ ಬೇರೆ ನಿಧಿ 11 ವರ್ಷದಲ್ಲಿ ಯಾವುದನ್ನ ಯೂನಿವರ್ಸಿಟಿ ಇವತ್ತು ನಾವು 100 ಯೂನಿವರ್ಸಿಟಿಲಿ, ಬೇರೆ ಪ್ರಪಂಚದಲ್ಲಿ 100 ಯೂನಿವರ್ಸಿಟಿಲಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಆಗಿದೆಯಾ? ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ತೆಗೆದಿದ್ದಾರೆ 10 ವರ್ಷದಾಗ? ಎಲ್ಲ ನಿಧಿಯಾ? ಕಳೆದ 10 ವರ್ಷದಲ್ಲಿ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಇದೆಯಾ? ಎಜುಕೇಷನ್ಗೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರಾ? ಎಷ್ಟು ರಿಸರ್ಚು ಡೆವಲಪ್ಮೆಂಟು R&Dಗೆ ದುಡ್ಡು ಖರ್ಚು ಮಾಡಿದೆ ಅಂತೆಲ್ಲ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಸಗಣಿ, ಉಚ್ಚೆ, ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯಂಗಿಲ್ಲ, ಸಗಣಿನೂ ತಿನ್ನಂಗಿಲ್ಲ. ತಿನ್ಬೇಕು ಯಾರು? ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ. ಇವ್ರ ಮನೆಗಳೆಲ್ಲ AC, POP, ಒಳಗೆ ಇಟಾಲಿಯನ್ ಟೈಲ್ಸು, ಇಟಾಲಿಯನ್ ಮಾರ್ಬಲ್ಗಳು. ಯಾರ ಮನೆ ಮತ್ತೆ ಸಗಣಿ ಇರಬೇಕು? ಉಚ್ಚು ಕುಡಿಯೋರು ಯಾರು? ಬಡವ್ರಾ? ಪಾಠಗಳು ಜಗ್ಗಿ ಹೇಳ್ಕೊಡ್ತಾರೆ. ಇವ್ರ ಮನೆ ಮತ್ತೆ ಬೆಳಗ್ಗೆ ಉಪ್ಪಿಟ್ಟು ಬೇಡ, ಸಗಣಿನೇ ಇರ್ಬೇಕಲ್ಲ. ಸಗಣಿ ಗೋಮೂತ್ರ ಮತ್ತೆಲ್ಲರೂ ಬಂದಾಗ ಬೀಗರಿಗೆ ಉಚ್ಚಿನೇ ಕುಡಿಸ್ಬಿಡ್ಬೇಕು. ಟೀ ಕಾಫಿ ಯಾಕೆ ಕುಡಿಸ್ತೀರಿ? ಸುಮ್ಮನೆ ಮಾತಾಡಕ್ಕೆ 100 ಮಾತಾಡಕ್ಕೆ ಏನೈತ್ರಿ? ಈ ದೇಶ ಸಂವಿಧಾನದ ಮೇಲೆ ನಡೀತದೆ, ಯಾವ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ. ಪದೇ ಐಡಿಯಾಲಜಿ ಬಗ್ಗೆ ಮಾತಾಡಿದಾಗ ಅರ್ಥ ಇಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಇದ್ದಾರೆ. ಈ ದೇಶದ ಕಾನೂನಿದೆ, ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಆಗಲೆಲ್ಲ ಮುಸ್ಲಿಂ ವಿರುದ್ಧ ಮಾತಾಡಿ ಏನು ಸಿಗದೈತಿ ಇವರಿಗೆ? ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಶೋಷಿತಗೋ ಇಷ್ಟು ವರ್ಷ ಹೊರಗಾಗಿದ್ರಲ್ಲ. ನಿಮ್ಗೆ ಹಿಂದೂಗಳ ಬಗ್ಗೆ ಭಾಳ ಪ್ರೀತಿ ಇದ್ರೆ 100 ಸಲ ಹೇಳ್ತೀವಿ ನಾವು. ಬಡ ಹಿಂದೂಗಳಿಗೆ ಬಂದು ಮದುವೆ ಆಗಿರಲ್ಲ, ಮತ್ತೆ ಕೊಡ ತೊಗೊಳೋದು ವ್ಯವಹಾರ ಮಾಡ್ರಿ. ಯಾಕೆ ಮಾಡಬಾರ್ದು? ನೀವು SC ಕಾಲನಿಗಳಿಗೆ ಬಂದು ಹೋಮ ಮಾಡ್ರಿ, OBC ಕಾಲನಿಗಳಿಗೆ ಸಣ್ಣ ಬಡವರೆಲ್ಲರ ಬಂದು ಹೋಮ ಮಾಡ್ರಿ. ಯಾರು ಬೇಡ ಅಂತಾರೆ? ಅವ್ರಿಗೆ ಕರ್ಕೊಂಬಂದು ಮನೆ ಕುಂದಿರ್ಸ್ಕೊಳ್ರಿ. ಇಂಥವೆಲ್ಲ ಬೇಡ. ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ. ಆಯಿತು, ನೀವು 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಉದ್ಧಾರ ಮಾಡಿದ್ರಿ ಹೇಳ್ರಿ ನೋಡೋಣ. ಈ ದೇಶದಲ್ಲಿ 25 ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತೀರಾ ಏನ್ರಿ? 25 lakh people out of which majority Hindus have left this countries and gone. ಮತ್ತೆ ಗರ್ ವಾಪಸ್ ಅಂತಿದ್ರಲ್ಲ, ಗರ್ರಿಂದ ಹೊರಗೆ ಹೋಗಿರಲ್ಲ. ಏನು ಮಾಡೋದೀಗ? ಈ ದೇಶನ ಬಿಟ್ಟು ಹೋಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ?
ಬರೀ ಇವೆ ಇದು ಮಾತಾಡಿದ್ರೆ ಅನುಕೂಲ, ನೀವು ನಮಗೆ ಬಂದು ಕೇಳ್ತೀರಿ, ಬರೀ ಇದನ್ನೇ ಮಾತಾಡಬೇಕು. ದೇರ್ ಈಸ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರೆಸ್ ಆ್ಯಂಡ್ ಪ್ರೋಗ್ರಾಮ್. ಇಟ್ಸ್ ಆಲ್ ಅಬೌಟ್ ಕಾಂಟ್ರವರ್ಸೀಸ್ ಆ್ಯಂಡ್ ಸ್ಪೀಕಿಂಗ್ ಪಿಕ್ ಆ್ಯಂಡ್ ಚೂಸ್ ಸಮಥಿಂಗ್ ವಿಚ್ ಕ್ಯಾನ್ ಕ್ರಿಯೇಟ್ ಅ ಕನ್ಫ್ಯೂಷನ್ಸ್. ಅಷ್ಟ್ಬಿಟ್ರೆ ಇನ್ನೇನಿದೆ? ನನಗೆ ಗುರುತಿಲ್ಲಪ್ಪ ದಯಮಾಡಿ. ಐ ರಿಯಲಿ ವಿಶ್ ದೆಮ್ ಗುಡ್ ಲಕ್. ನಾನು ನೋಡಿ, I don't want to get into controversy. And my dear friends, please, I request you also. What is that you are asking me question? Why you want to get that question here for what? ಇಲ್ಲ ರೀ, ಅವರು ಅಲ್ಲ ಸರ್, ಅವರಿಗೂ ಮಾಧ್ಯಮ ಇದೆ, ಮಾತಾಡಲಿ ಸರ್, ನಮಗೂ ಮಾಧ್ಯಮ ಇದೆ, ನಾವು ಮಾತನಾಡ್ತೀವಿ. ಸೊ ವೈ ಶುಡ್ ವಿ ಸ್ಪೀಕ್ ಅಬೌಟ್ ಹಿಮ್? ಹೇಳಿ. ಅಲ್ಲ, ಅಶೋಕ್ ಅಣ್ಣವರು ಮಾಡೋದು ಸರಿ ಇದೆ, ಮತ್ತು ಈಗ ಉಗ್ರರು ಒಳಗೆ ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ರಲ್ಲ, ಅದ್ರ ಬಗ್ಗೆ ಏನಂತೆ? ಸುಮ್ಮನೆ ಏನು ಮಾತಾಡಿದ್ರಿ? ಯಾರ್ರೀ, ಯಾವ ಸರ್ಕಾರಗಳು ಎದಕ್ರಿ ಮಾಡ್ತತೆ? ಎನಿ ಗೋರ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಗೋರ್ಮೆಂಟು, ಸಿದ್ದರಾಮಯ್ಯವ್ರು ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದಾ? ಪರಮೇಶ್ವರ್ ಸಾಹೇಬ್ರು ಹೋಗಿ ಪ್ರೋತ್ಸಾಹ ಕೊಡ್ಬೋದಾ? ಏನು ಆಯ್ತು ಪ್ರೋತ್ಸಾಹ ಕೊಟ್ರೆ ನಮಗೇನಾಗ್ತದೆ, ನಮಗೇನು ಅನುಕೂಲ ಐತೆ ಅಂತ ಕೇಳ್ಬೇಕಲ್ಲ. ಆಯ್ತು ಸರ್, ಪ್ರೋತ್ಸಾಹ ಕೊಟ್ರೆ ಏನು ಅನುಕೂಲ ಆಗುತ್ತೆ ಅಂತ ಕೇಳ್ಬೇಕು. ಏನು ಅನುಕೂಲ ಆಗುತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ? ನಾವು ಪ್ರೋತ್ಸಾಹ ಕೊಟ್ಟಿರ್ತೀವಿ, ನಾವು ಅದ್ರ ವಿಟ್ನೆಸ್ ಇದೆಯಾ? ಆನ್ ವಾಟ್ ಬೇಸಸ್ ಈಸ್ ಟೆಲಿಂಗ್? ಮತ್ತು ಈಗ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಇದಕ್ಕೆ ಯಾರನ್ನ ಪ್ರೋತ್ಸಾಹ ಅವ್ರು ಕೊಟ್ರಂತ? ಅಶೋಕಣ್ಣವ್ರು ಕೊಟ್ರಂತ ಪ್ರೋತ್ಸಾಹ? ಈಗ ಹಾಗೆಲ್ಲ ಮಾತಾಡಬಾರ್ದ್ರಿ. ಬ್ಲೇಮಿಂಗ್ ಸಚ್ ಥಿಂಗ್ಸ್ ಆಸ್ ನೋ ಬೇಸ್. ಈ ಥರದ ಎಲ್ಲ ಒಂದು ಜಾಗದ ಈ ಥರ ಸ್ಟಾಪ್ ಮಾಡಬೇಕು. ವಿ ಶುಡ್ ಗೋ ಟು ಏನೋ ಸಮ್ ಸಾರ್ಟ್ ಆಫ್ ಅನ್ ಫ್ಯೂಚರಿಸ್ಟಿಕ್ ಆಗಿ ಯಂಗರ್ ಜನ್ರೇಷನ್ಗೆ ಏನೋ ಹೊಸ್ದಾಗಿ ಏನೋ ಹೇಳ್ತಕ್ಕಂಥ ರಾಜಕೀಯ ಆಗಬೇಕು. ಸುಮ್ಮನೆ ಏನೋ ಮೀಡಿಯಾ ಐತಿ ಹೇಳ್ಬಿಡೋದಾ? ಮತ್ತು ಈಗ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ? ಈಗ ಪ್ರಧಾನಮಂತ್ರಿ ಬೇಡ ಅಂತ ಕೊಡೋದು, ಬಾಂಬ್ ಬ್ಲಾಸ್ಟಲ್ಲಿ ರೆಡ್ ಫೋರ್ಟ್ ಆಗೈತೆ. ಮೊನ್ನೆ ಪೆಲ್ಗಾಮ್ ಆಯಿತು, ಪೆಲ್ಗಾಮ್ನ ಕೂಡ ಏನು ಪುಸ್ತಂದಿಲ್ಲ ಟುಸಂದಿಲ್ಲ. ಪೆಲ್ಗಾಮ್ ಮುಗೀತು, ಪುಲ್ವಾಮಾ ಮುಗೀತು, ರೆಡ್ ಫೋರ್ಟ್ ಮುಗೀತು. ಈಗ ಯಾರು ಅವ್ರು ರಾಜೀನಾಮೆ ಬೇಡ ಅಂತ? ರಾಜೀನಾಮೆ ಯಾರು ಬೇಡ ಅಂತ ಕೊಡೋದು? ಅವರು ಸಿ ಎಂ ಯಾಕೆ ರಾಜೀನಾಮೆ ಕೊಡ್ಬೇಕಂತೆ? ಎದು ಕೊಡ್ಬೇಕಂತ ಸಿ ಎಂ ರಾಜೀನಾಮೆ? ಏನು ಮಾತಾಡ್ತಾರ್ರಿ? ಅದ್ರ ಬಗ್ಗೆ ನಾನು ಮಾತಾಡಲ್ಲಪ್ಪ, ಸಾಕಾಗಿದೆ. ನಿಮ್ಗೆ ಎಷ್ಟೋ ಸಲ ನಾವು ಕೇಳ್ಬಿಟ್ಟಿದ್ದು, ನಾವು ಹೇಳ್ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾರು ಅವ್ರ ಡೆಡ್ಲೈನ್ ನಾವೇನ್ರಿ ಮಾಡೋಣ ತಗೊಂಡು? ಹೂ ಆರ್ ದೋಸ್ ಪೀಪಲ್ ಟು ಗಿವ್ ಡೆಡ್ಲೈನ್? ಅವ್ರಿಗೆ ಕೇಳ್ಬೇಕು ನೀವು. ಅವ್ರಿಗೆ ಭಯ ಇದೆ, ನೆಕ್ಸ್ಟ್ ಪ್ರಧಾನಮಂತ್ರಿ ಗಡ್ಕರಿ ಆಗ್ಬಿಡ್ತಾರಂತ ಅವ್ರಿಗೆ ಭಯ ಇದೆ. ಪ್ರಧಾನಮಂತ್ರಿ ಗಡ್ಕರಿ ಆಗ್ಬಿಡ್ತಾರೆ ಅಂತ ಭಯ ಇದೆ. ಯಾಕಂದ್ರೆ ಅಗ್ಲಾರ ಬರೀ ಮೋದಿ ಫೋಟೋನ ಹಾಕ್ಯಾರ ಇಷ್ಟು ವರ್ಷ. ನೋಡ್ರಿ, ಅವಾಗೆಲ್ಲ ವಾಜಪೇಯಿ ಬಗ್ಗೆ ಭಾಳ ಗೌರವ ಇತ್ತು, ಅಡ್ವಾಣಿ ಪಿತಾಮ ಭೀಷ್ಮ ಅಂತಿದ್ರು, ಅವರೆಲ್ಲ ಬಿಟ್ಬಿಟ್ರು. BJP ಏನಂದ್ರೆ ಯಾರು ಪಿಕ್ಚರ್ ನಡೀತದೆ ನೋಡ್ತಾರೆ, ಯಾರು ಪಿಕ್ಚರ್ ನಡೀತದೆ ಅವ್ರ ಪಿಕ್ಚರ್ನೇ ಫೋಟೋ ಅವ್ರದ್ದು. ಅಲ್ಲೆಲ್ಲ ಹೋಗ್ಬಿಟ್ಟು ಅವಾಗ ಪಿತಾಮ ಭೀಷ್ಮು, ಅವಾಗೆಲ್ಲ ಅಣ್ಣ ತಮ್ಮರು, ಅವರೆಲ್ಲ ಏನು ಯಾರ್ದು ಪಿಕ್ಚರ್ ನಡೀತದೆ ಅವ್ರದ್ದು ನಡೀತದೆ. ಈಗ ಭಯ ಇದೆ ಅವರಿಗೆ, ಮೋದಿ ಸಾಹೇಬ್ರದ್ದು ಪಿಕ್ಚರ್ ಮುಗಿಯಕ್ಕೆ ಬಂದ್ಬಿಟ್ಟಿದೆ, ಅದಕ್ಕಾಗಿ ಭಯ ಇದೆ. ಅದಕ್ಕೆ ಗಡ್ಕರಿ ಆಗ್ಬಿಟ್ರೆ ಹೆಂಗಂತ ಅವ್ರ ಫೋಟೋ ಇಲ್ಲ ಹಾಕಿಲ್ಲ. ಅವ್ರು ಯಾರ್ದು ಫೋಟೋ ಹಾಕಲ್ಲ, ಮೋದಿ ಸಾಹೇಬ್ರದ್ದು ಬಿಟ್ಟರೆ ಯಾರು ಫೋಟೋ ಹಾಕಲ್ಲ. ಇತಿಹಾಸ ವರ್ಷದಿಂದ ಯಾರು ಪಾರ್ಟಿ ಕಟ್ಟಾರಲ್ಲ ಹೋಗ್ಬಿಟ್ರು. ಈಗ ಬಂದ್ಲಿ ಒಂದು ಫೋಟೋ. ಆಮೇಲೆ 33 ಕೋಟಿ ದೇವ್ರು ಅದಾರ, ಯಾವೆಲ್ಲ ಒಂದೇ ದೇವ್ರು ನಮ್ಮ ದೇಶದಾಗ ಇರೋದು ಈಗ ಸದ್ಯಕ್ಕೆ. ನಿಮಗೆ ಗೊತ್ತಲ್ಲ, ನೀವು ಯಾರನ್ನ ದೇವ್ರು ಅನ್ಕೊಂತೀರ, ಅವ್ರು ನಿಮ್ಮ ದೇವರು. BJP ಅವ್ರು ಮೋದಿನೇ ಅನ್ಕೊಳೋದು. ಯಾಕಂದ್ರೆ ರಾಮನ್ಕಿನ್ನ ದೊಡ್ಡ ಫೋಟೋ ಹಾಕ್ಬಿಟ್ರಲ್ಲ, ಜನ ಒಪ್ಕೊಂಡ್ರಲ್ಲ, ನೀವು ಒಪ್ಕೊಂಡ್ರಲ್ಲ, ನಾವು ಒಪ್ಕೊಂಡ್ಬಿಟ್ಟಿವಲ್ಲ, ಹಂಗೈತೆ. ರಾಮ 3 ಅಡಿ, ಮೋದಿ ಸಾಹೇಬ್ರು 6 ಅಡಿ. ರಾಮ ದೇವರು 3 ಅಡಿ, ಮೋದಿ 6 ಅಡಿ ತೋರಿಸ್ಬಿಟ್ರಲ್ಲ ಈ ದೇಶದಲ್ಲಿ. ನೀವೇ ಟಿವಿಯಾಗೆಲ್ಲ ತೋರಿಸಿರಲ್ರಿ, ಎಲ್ಲ ಕಡೆ ನೋಡಿ ನಾವು ಕೂಡ. ಮತ್ತು ಯಾರು ದೊಡ್ಡವರು ಈ ದೇಶದಲ್ಲಿ? ರಾಮ ದೇವ್ರಕ್ಕಿಂತ ಮೋದಿ ಸಾಹೇಬ್ರೇ ದೊಡ್ಡವರು ಅಂತ ತೋರಿಸ್ಬಿಟ್ರು. ಇಂಥವು ನೀವು ಯಾರು BJP ಕೇಳಂಗಿಲ್ಲ ಪ್ರಶ್ನೆ. ಕೇಳ್ರಿ ಫಸ್ಟ್ ಹೋಗಿ. ಆಯ್ತು ರೀ, ನಮಾಜ್ ಕೇಳೋಣಂತೆ, ನೀವು ಹೇಳ್ರಿ. ರಾಮಂದು ಫೋಟೋಕಿನ ಬ್ಯಾನರ್ಗಳಲ್ಲಿ ಆಮೇಲೆ ರಾಮನ್ನ ಕೈ ಹಿಡ್ಕೊಂಡು ಮೋದಿ ಸಾಹೇಬ್ರು ಕರ್ಕೊಂಡು ಹೋಗ್ತಿದ್ದಾರೆ. ದಾರಿ ಗುರ್ತಿಲ್ಲ ರಾಮಗೆ, ಇವರು ಬಳ್ಳಿಡ್ಕೊಂಡು ಮೋದಿ ಸಾಹೇಬ್ರು ಕರ್ಕೊಂಡು ಹೋಗ್ತಿದ್ದಾರೆ ರಾಮಗೆ. ಇದು ಒಪ್ಪೋದಾ ನೀವು? ನಡೀತದೆ ಪಿಕ್ಚರ್ ನಡೀತೈತಲ್ರಿ, ನಡೀತಾ ಇದೆ. ಪಿಕ್ಚರ್ ನಡೆಯವರಿ ನಡೆಸೋದು. ಅದಾದ್ಮೇಲೆ ನೋಡ್ರಿ, ಇನ್ನು 5 ವರ್ಷ ಆದ್ಮೇಲೆ ಇವೇ ಯೂಟರ್ನ್ಗಳು ಹೆಂಗಿರ್ತವೆ ಎಲ್ಲ ಇದಾವೆ. ಯಾರು ಏನೇನು ಮಾತಾಡಿದ್ರೆ ದೇಶದಲ್ಲೆಲ್ಲ ರೆಕಾರ್ಡ್ನಾಗ ಇರ್ತದೆ, ಮುಂದೆ ಚೆಕ್ ಮಾಡಿ ನೋಡೋಣ ಅಂತ. ಏನಪ್ಪ ಅದನ್ನೇ ಕೇಳ್ತೀರಿ? ಏನು ಗೊತ್ತಿಲ್ಲ. ಅದೇ ರೀ, ಕ್ರಾಂತಿ ಅಂತಕ್ಕಂಥದ್ದು ಮೋದಿ ಅವರು ಚೇಂಜ್ ಆಗ್ತಾರೆ ಬಿಹಾರ್ ಎಲೆಕ್ಷನ್ ಆದ್ಮೇಲೆ, ಅದೇ ಕ್ರಾಂತಿ. ನಮಸ್ಕಾರ, ಥ್ಯಾಂಕ್ ಯು.